ಸ್ವತಂತ್ರ ಅಭ್ಯರ್ಥಿಯಾಗಿ ಆಗಲಿಕ್ಕೆ ಸ್ಪರ್ಧೆ ಮಾಡಿದ್ದೀನಿ ಅಂದರೆ ನನಗೆ ಇಷ್ಟಪಡ್ತಕ್ಕಂಥ ಸ್ನೇಹಿತರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಆದ್ದರಿಂದ ನಾನು ಪಕ್ಷಾತೀತವಾಗಿ ಜನ ನನಗೆ ಸಹಾಯ ಮಾಡ್ತಾರೋ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ಸರ್, ಈಗ ಭಾರತ ದೇಶದಲ್ಲಿ ಒಂದು ಗ್ಯಾರಂಟಿಗಳೇ ಒಂದು ಇದಾಗ್ತಾಯಿದೆ. ನೀವು ಶಿಕ್ಷಕರಿಗೆ ಯಾವ ಗ್ಯಾರಂಟಿ ಮೇಲೆ ನೀವು ಮತಯಾಚನೆ ಮಾಡ್ತೀರಾ? ನಾನು ನನ್ನ ಪ್ರಣಾಳಿಕೆಯಲ್ಲೇ ನಾನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇನೆ. 5 ಗ್ಯಾರಂಟಿಗಳಪ್ಪ ಏನಪ್ಪ ಅಂತ ಹೇಳಿದ್ರೆ ಬಹುಶಃ ಇಲ್ಲೇ ಇದೆ 5 ಗ್ಯಾರಂಟಿಗಳು. ನೋಡಿ, ಮೊದಲನೇ ಗ್ಯಾರಂಟಿ ನಾನು ಭ್ರಷ್ಟಾಚಾರ ಮಾಡುವುದಿಲ್ಲ. 2ನೇ ಗ್ಯಾರಂಟಿ ಅಧಿಕಾರ ದುರುಪಯೋಗ ಮಾಡುವುದಿಲ್ಲ. 3ನೇ ಗ್ಯಾರಂಟಿ ಸ್ವಾರ್ಥ ರಾಜಕಾರಣ ಮಾಡುವುದಿಲ್ಲ. 4ನೇ ಗ್ಯಾರಂಟಿ ಧ್ವನಿ ಇಲ್ಲದವರ, ವಿಶೇಷವಾಗಿ ಪದವೀಧರರ, ಶಿಕ್ಷಕರ, ರೈತರ ಧ್ವನಿಯಾಗಿ ಕಾರ್ಯನಿರ್ವಹಿಸ್ತೀನಿ. 5ನೇ ಗ್ಯಾರಂಟಿ ಶಿಕ್ಷಣಕ್ಕೆ ಕ್ಷೇತ್ರದಲ್ಲಿರ್ತಕ್ಕಂಥ ತಾರತಮ್ಯದ ವಿರುದ್ಧ ಹೋರಾಟ. ಏನು ಮಕ್ಕಳಿಗೆ ಇವತ್ತು ಸ್ಕೂಲ್ಗೆ ಸೇರಿಸ್ಬೇಕಾದ್ರೆ ಎಷ್ಟೆಲ್ಲ ಪೋಷಕರು ಕಷ್ಟಪಡ್ತಾರೋ ಅದರ ವಿರುದ್ಧ ಅವ್ರಿಗೆ ನ್ಯಾಯ ದೊರಕಿಸೋ ನಿಟ್ಟಿನಲ್ಲಿ ಯಾವ ರೀತಿ ನಮ್ಮ ಕೈಲಿಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಅಂತೇಳೋ ಮಾಡೋಕ್ಕೆ ಸಾಧ್ಯ ಅಂತ ಅನ್ನಿಸ್ತೋ ಆ ರೀತಿ ಒಂದು ಹೋರಾಟವನ್ನು ಗ್ಯಾರಂಟಿಯಾಗಿ ಮಾಡ್ತೀವಿ. ಸರ್, ದೇಶದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿರುವ ಇಂಥ ಸಂದರ್ಭದಲ್ಲಿ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮನಸ್ಸು ಮಾಡಿದರೆ ಹೇಗೆ ಸರ್? ಎಲ್ಲ ಕಡೆಯೂ ಭ್ರಷ್ಟಾಚಾರ ತಾಂಡವಾಡುತ್ತೆ ಅಂದರೆ ತಪ್ಪಾಗ್ತದೆ. ನಾನು ಕೂಡ ಒಂದು ಎಲೆಕ್ಷನ್ ಈಗಾಗಲೇ ಫೇಸ್ ಮಾಡಿದ್ದೀನಿ. ನಾನಲ್ಲಿ ಯಾವುದೇ ರೀತಿಯಾದ ವಿಶೇಷವಾದ ಆಸೆಗಳನ್ನಾಗಲಿ ಆಮಿಷಗಳನ್ನಾಗಲಿ ಒಡೆದೆ 34,000 ಜನ ಮತದಾರರು ಆಗದಂಥ ಚಲಾವಣೆ ಮಾಡಿದಂಥ 85,000 ಮತದಾರರಲ್ಲಿ 34,000 ಜನ ಮತದಾರರು ನನಗೆ ಮತ ನೀಡಿದ್ದಾರೆ. ಸೊ ಅದರ ಅರ್ಥ ಏನಪ್ಪ ಅಂದರೆ ಇನ್ನೂ ದೇಶದಲ್ಲಿ ಒಳ್ಳೆಯ ಚಿಂತನೆಗಳು, ಒಳ್ಳೆಯ ವಿಮರ್ಶೆಗಳು, ಒಳ್ಳೆಯ ವಿಚಾರವಂತರು ಬೇಕು ಅನ್ನೋ ದೃಷ್ಟಿನಲ್ಲಿ ಜನ ಇನ್ನೂ ಕೂಡ ವೋಟ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಎಲ್ಲರೂ ಭ್ರಷ್ಟಾಚಾರದಿಂದಲೇ ವೋಟ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಕಾರ ತಪ್ಪು ಅಂತ ನಾನು ಭಾವಿಸ್ತೀನಿ. ಸರ್, ಧ್ವನಿ ಇಲ್ಲದವರ, ವಿಶೇಷವಾಗಿ ಪದವೀಧರರಿಗೆ ಏನು ಭರವಸೆ ನೀಡುವಿರಾ ಸರ್? ಅವರು ಯಾವಾಗ ಅವ್ರದ್ದೇನಾದ್ರು ಸಂಕಷ್ಟ ಸಮಯ, ಇವತ್ತು ನೋಡಿದ್ದೀರಿ ಬಹುತೇಕ ಟೀಚರ್ಸ್ ಇವತ್ತು ಸುಮಾರು ವರ್ಷಗಳಿಂದ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಂಥ ಮಹಾನಗರದಲ್ಲಿ ಇವತ್ತು 10,000 ರಿಂದ 15,000 ರೂಪಾಯಿ ತೆಗೆದುಕೊಂಡು ಅವರು ಹೇಗೆ ಜೀವನ ನಿರ್ವಹಣೆ ಮಾಡ್ತಾರೆ. ಅಂಥವ್ರ ಪರವಾಗಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಕೈಲಿ ಏನಾಗ್ತದೋ, ಒಂದು ಸಾಂವಿಧಾನಿಕವಾದ ಹುದ್ದೆ ಇದ್ದರೆ ನಾವು ಅಧಿಕಾರಯುತವಾಗಿ ಮಾತಾಡ್ಬೋದು. ಯಾರ್ದಾದ್ರೂ ಒಂದು ನೋವುಗಳ ಬಗ್ಗೆ, ನಿಲುವುಗಳ ಬಗ್ಗೆ ಅಧಿಕಾರಯುತವಾಗಿ ಮಾತಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ನಾವು ವಿಧಾನ ಪರಿಷತ್ತನ್ನು ಪ್ರವೇಶಿಸಬೇಕು. ಈ ಮೂಲಕ ಜನಸಾಮಾನ್ಯರಿಗೆ, ವಿಶೇಷವಾಗಿ ಧ್ವನಿ ಇಲ್ಲದವರ ಧ್ವನಿಯಾಗಬೇಕು ಅನ್ನೋದು ನನ್ನ ಅಪೇಕ್ಷೆ. ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ನೀಡಿದರೂ ಕಾರಣ ಏನು ಸರ್? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಅಪ್ಲಿಕೇಶನ್ನೇ ನನಗೆ ಹಾಕಲಿಲ್ಲ. ನಾನು ಪಕ್ಷೇತರನಾಗಿ ನಿಲ್ಲಬೇಕು ಅಂತೇಳಿ ನನ್ನ ನಿಲುವು. ಸರ್, ನೀವು ಯಾವ ನಂಬಿಕೆಯಿಂದ ರಾಜಕೀಯ ಇಷ್ಟೊಂದು ವಲಸಾಗಿರುವ ಸಮಯದಲ್ಲಿ ಬದಲಾವಣೆ ಗಾಳಿ ಬಯಸಿದ್ದೀರಿ? ಈಗ ಎಲ್ಲರೂ ನಾವು ರಾಜಕೀಯ ಭ್ರಷ್ಟಾಚಾರದಿಂದ ಕೂಡಿದೆ ಅಂತೇಳಿ ರಾಜಕೀಯದಿಂದ ವಿಮುಖರಾಗಿ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆನ ಸರಿಪಡಿಸೋರು ಯಾರು? ಹೌದಲ್ವಾ? ಪ್ರಶ್ನೆಯಾಗಿ ನಿರಂತರವಾಗಿ ಉಳಿಯುತ್ತೆ. ಏನಾದರೂ ಒಂದು, ಈಗ ಯಾವುದೇ ಒಂದು ಬೆಂಕಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಆಗಬೇಕಾದ್ರೆ ಒಂದು ಸಣ್ಣ ಕಿಚ್ಚಬೇಕು. ನನ್ನ ಕಾಲದಲ್ಲೇ ನಾನು ಮಾಡೋದ್ರಿಂದನೇ ಬದಲಾವಣೆ ಆಗ್ತದೆ ಅಂತ ನಂಬಿಕೆ ನಾನಿಲ್ಲ. ಅಟ್ಲೀಸ್ಟ್ ಒಬ್ಬರು ಪ್ರಾರಂಭ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆ ಬದಲಾವಣೆಯ ಆದಿ ಸುಗಮವಾಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಾನು ರಾಜಕಾರಣಕ್ಕೆ ಬಂದೆ. ಭ್ರಷ್ಟಾಚಾರ ಎಲ್ಲ ಕಡೆ ತಾಂಡವಾಡ್ತಾ ಇದ್ರೂ ಕೂಡ ಅದರ ಬದಲಾವಣೆಗೆ ಸಾಧ್ಯ ಎಲ್ಲಿ ತನಕ ಹೇಳಕ್ಕೆ ಸಾಧ್ಯ? ಒಂದು ಎಲಾಸ್ಟಿಕ್, ಒಂದು ರಬ್ಬರ್ ಬ್ಯಾಂಡ್ನ ಎಲ್ಲೋ ಒಂದು ಕಡೆ ಕಟ್ಟಾಗಲೇಬೇಕು ತಾನೆ. ಅದು ಪ್ರತಿಯೊಂದು ಇದಕ್ಕೂ ಒಂದು ಸೈಕಲ್ ಚಕ್ರ ಮೇಲೋದ್ಮೇಲೆ ಕೆಳಗಡೆ ಬರಬೇಕು. ಇವತ್ತು ದೇವಾನುದೇವತೆಗಳಿದ್ದಂಥ ಕಾಲದಲ್ಲೂ ರಾಕ್ಷಸರಿದ್ದರು. ರಾಕ್ಷಸರೇನು ನಿರಂತರವಾಗಿರಲಿಲ್ಲ. ನಂತರ ದೇವಾನುದೇವತೆಗಳದೇ ಕೈ ಮೇಲಾಯ್ತಾ ಬಂತು. ಇದೊಂದು ಪರ್ವ ಅಷ್ಟೇ. ಇದೊಂದು ಬದಲಾವಣೆಯ ಪರ್ವ ಆಗುತ್ತೆ ಅನ್ನೋ ಭರವಸೆ, ಒಂದು ಆಶಾಭಾವನೆ ಆಗಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪ, ವಿಶ್ವಾಸ ನನಗಿದೆ. ಸರ್, ಶಿಕ್ಷಕರಾದ ರೈತರ ಧ್ವನಿಯಾಗಿ ಕಾರ್ಯನಿರ್ವಹಿಸಲು ಯಾವ ರೀತಿ ಕಾರ್ಯಕ್ರಮ ನೀಡುವಿರಾ? ನೋಡಿದರೆ ನಾನು ಒಬ್ಬ ರೈತರು ಎಷ್ಟು ಸಂಕಷ್ಟ ಪಡ್ತಾ ಇದ್ದಾರೆ. ಬೆಳೆ ಬೆಳೆದ ನಂತರ ಬೆಳೆ ಬೆಳೆಯೋದ್ರಿಂದ ಹಿಡಿದು ಬೆಳೆನ ಮಾರ್ಕೆಟ್ ತೊಗೊಂಡೋಗೋ ತನಕ ಎಷ್ಟೆಲ್ಲ ಸಂಕಷ್ಟಗಳನ್ನ ಅವರು ನೋಡ್ಕೊಂಬರ್ತಾರೆ ಅಂತ ನಾನೊಬ್ಬ ರೈತನಾಗಿ ನಾನು ಅನುಭವಿಸಿದ್ದೀನಿ, ನೋಡಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ರೈತನ್ನ ನಾವು ದೇವರು ಅಂತ ಪರಿಗಣಿಸಬೇಕು ಅನ್ನೋದು ನನ್ನ ಭಾವನೆ. ಒಬ್ಬ ರೈತನ ಕೆಲಸ ಏನಪ್ಪ ಅಂತಂದರೆ ಬರೀ ಬೆಳೆ ಬೆಳೆಯೋದಷ್ಟೇ ಕೆಲಸ ಆಗಬೇಕು, ಮಿಕ್ಕಿದ್ದೆಲ್ಲ ಸರ್ಕಾರದ ಕೆಲಸ ಆಗಬೇಕು. ನಾವೆಲ್ಲ ಒಂದು ಅರ್ಧ ಗಂಟೆ ಕಣ್ಮುಚ್ಕೊಂಡು ಕೂತ್ಕೊಂಡು ಯೋಚನೆ ಮಾಡಿದ್ರೆ 1 ವರ್ಷ ದೇಶದಲ್ಲಿರ್ತಕ್ಕಂಥ ರೈತ ಅವನ ಮನೆಗಾಗುವಷ್ಟು ಬೆಳ್ಕೊಂಡು ಇನ್ನು ಮಿಕ್ಕಿದ್ದು ಯಾರಿಗೂ ಕೊಡೋದಿಲ್ಲ, ನಾನು ಯಾರಿಗೂ ಬೆಳೆಯೋದಿಲ್ಲ, ನಾನು ಮನೆಗಾಗೋಷ್ಟು ಬೆಳ್ಕೋತೀನಿ ಅಂತಂದರೆ ಈ ದೇಶದ ಆಹಾರ ಸಮಸ್ಯೆ ಯಾವ ರೀತಿ ಉಲ್ಬಣಿಸ್ಬೋದು ಅಂತ ಯೋಚನೆ ಮಾಡಿ.
ಅತ್ಯಂತ ಅವಶ್ಯಕತೆ ಇರತಕ್ಕಂಥ ವಸ್ತುವಿಗೆ ನಾವು ನಿರ್ಲಕ್ಷ್ಯದಿಂದ ಅವ್ರನ್ನ ನೋಡ್ತಾ ಇದ್ದೀವಿ. ಅವ್ರಿಗೆ ಆದ್ಯತೆ ಸಿಗಬೇಕು ಅನ್ನೋದು ನನ್ನ ಭಾವನೆ. ನನ್ನ ಪ್ರಕಾರ ಒಬ್ಬ ರೈತನಿಗೆ, ಒಬ್ಬ IAS ಆಫೀಸರ್ಗೆ ಏನು ಆದ್ಯತೆ ಸಿಗುತ್ತೋ ಆದ್ಯತೆ ಒಬ್ಬ ರೈತನಿಗೆ ಯಾವುದೇ ಆಫೀಸ್ಗೆ ಹೋಗಲಿ, ಯಾವುದೇ ಕಚೇರಿಗೆ ಹೋಗಲಿ, ಎಲ್ಲೋದ್ರೂ ಆ ಆದ್ಯತೆ ಒಬ್ಬ ರೈತನಿಗೆ ಸಿಗಬೇಕು ಅನ್ನೋದು ನನ್ನ ಹೆಬ್ಬಯಕೆ. ಅದು ಸರ್, ರಾಜ್ಯ ನಾಯಕರು ಏನಾದರೂ ನಿಮಗೆ ವಿಶ್ವಾಸಕ್ಕೆ ತೊಗೊಂಡೇನಾದರೂ ಅಂದರೆ ಅವರು ವಿಶ್ವಾಸಕ್ಕೆ ತೊಗೋತೀರಾ ಅಂತ? ಇಲ್ಲ, ನಾನು ಯಾರ ಸಂಪರ್ಕದಲ್ಲೂ ಇಲ್ಲ. ನಂದು ಇದು ಒಂದು ದೃಢವಾದ ನಿಲುವು, ಅಚಲವಾದ ನಿಲುವು. ನಾನೇನು ಬೇರೆ ರೀತಿ ಪಕ್ಷ ರಾಜಕಾರಣ ಮಾಡಬೇಕು ಅಂತನೋ, ಇಲ್ಲ ಈ ರಾಜಕಾರಣದಿಂದ ಬೇರೆ ರೀತಿಯಾದ ಉಪಯೋಗ ಪಡ್ಕೋಬೇಕು ಅಂತನೋ ಅಭಿಲಾಷೆಯಲ್ಲಿ ಇಲ್ಲ. ನನ್ನ ಅಭಿಲಾಷೆ ಇಷ್ಟೇ, ನನ್ನ ಕೈಲಾದಂಥ ಒಳ್ಳೆಯ ಕೆಲಸನ ಸಮಾಜಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ಅದು ಮಾಡೋಣ ಅನ್ನೋದಷ್ಟೇ ಹೊರತು ಪಕ್ಷದಲ್ಲೂ ಗುರುತಿಸ್ಕೊಬೇಕು, ಇಲ್ಲ ಪಕ್ಷದಲ್ಲಿ ಹೋಗಿ ಏನೂ ಆಗಬೇಕು ಅನ್ನೋ ಬಯಕೆ ಅಂತಿಲ್ಲ. ಶಿಕ್ಷಕರ ಮತದಾರರಿಗೆ ಏನು ಹೇಳ್ತೀರಾ ಸರ್ ಇವತ್ತು? ದಯಮಾಡಿ ನಾನು ಎಲ್ರಿಗೂ ಹೇಳೋದಷ್ಟೇ, ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ಯಾಕಂದರೆ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಅಗಾಧವಾದ ಶಕ್ತಿ ಇರ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ. ತಂದೆ ತಾಯಿಗಳು ಪೋಷಕರಾಗಿ ಏನು ನಾವು ಮಕ್ಕಳಿಗೆ ಒಳ್ಳೇದು ಕಲಿಸೋಕ್ಕಾಗಲ್ವೋ, ಏನು ನಾವು ಮಾರ್ಗದರ್ಶನ ಮಾಡೋಕ್ಕಾಗಲ್ವೋ ಆ ಮಾರ್ಗದರ್ಶನ ಮಾಡಿ ದೇಶಕ್ಕೆ ಒಂದು ಭದ್ರವಾದ ಅಡಿಪಾಯವನ್ನು ಆಗ್ತಕ್ಕಂಥ ದಿವ್ಯ ಶಕ್ತಿ ಹಾಗೂ ಭವ್ಯ ಶಕ್ತಿ ಎರಡೂ ಇರ್ತಕ್ಕಂಥದ್ದು ಶಿಕ್ಷಕರಿಗೆ ಮಾತ್ರ. ಈ ಶಿಕ್ಷಕರೇ ಎಲ್ಲೋ ಸ್ವಲ್ಪ ಮಟ್ಟಿಗೆ, ಎಲ್ಲ ಶಿಕ್ಷಕರು ಅಂತ ಹೇಳಲ್ಲ, ಈಗ ಇತ್ತೀಚಿನ ಚುನಾವಣೆಗಳಲ್ಲಿ ತುಂಬ ಬೇಸರವಾದ ಸಂಗತಿ, ನಾನು ಯಾರನ್ನೂ ಅವಮಾನ ಮಾಡೋದಕ್ಕಾಗಲಿ, ಇಲ್ಲ ಅವ್ರಿಗೆ ಅವಹೇಳನ ಮಾಡೋದಕ್ಕಾಗಲಿ ಮಾತಾಡ್ತಿಲ್ಲ. ಆತ್ಮಾವಲೋಕನ ಮಾಡ್ಕೊಂಡು ಪ್ರತಿಯೊಂದೂ ಅಷ್ಟೇ. ನಾವು ಹೊರಗಡೆ ಮಾತಾಡ್ತಕ್ಕಂಥದ್ದು ಒಂದಾದರೆ ಎಲ್ಲೋ ಒಂದು ಕಡೆ ನಮ್ಮ ಅಂತರಾತ್ಮ ನಮ್ಮನ್ನು ಕೇಳುತ್ತೆ, ನೀನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ. ಆ ಆತ್ಮಕ್ಕೆ ನಾವು ನ್ಯಾಯ ದೊರಕಿಸತಕ್ಕಂಥ ಕೆಲಸ ಮಾಡಬೇಕು. ಅಂದರೆ ಶಿಕ್ಷಕ ವೃತ್ತಿ ಎಷ್ಟು ಪವಿತ್ರವಾದ ವೃತ್ತಿ, ಅದನ್ನು ನಾವು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ಶಿಕ್ಷಕರು ಇರಬೇಕು. ಈ ಸಮಾಜವನ್ನು ಕಟ್ತಕ್ಕಂಥ ಏಕೈಕ ಶಕ್ತಿ ಇರ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ. ಇವತ್ತು ದೇಶದಲ್ಲಿ ಹೊರಹೊಮ್ಮಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕನಾಗಿರ್ಬೋದು, ಪ್ರತಿಯೊಬ್ಬ ಏನು ಹೇಳ್ತಾರೆ ಲೀಡರ್ಗಳಾಗಿರ್ಬೋದು, ಪ್ರತಿಯೊಬ್ಬನಿಗೂ ಹಿಂದೇನೂ ಒಬ್ಬ ಗುರು ಇದ್ದೇ ಇದ್ದಾನೆ. ಗುರುವಿಲ್ಲದಿದ್ದರೆ ಅವನ ಗುರು ಮುಟ್ಟಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆದ್ದರಿಂದ ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದ್ದು. ದಯಮಾಡಿ ಶಿಕ್ಷಕರೇ, ಮತ ನೀಡೋದಕ್ಕೆ ಮುಂಚೆ, ಇನ್ನೊಬ್ರಿಗೆ ಹೇಳೋದಕ್ಕೆ ಮುಂಚೆ ಒಂದು 5 ನಿಮಿಷ ಯೋಚನೆ ಮಾಡಿ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪ, ನಾನು ಹೋಗ್ತಾ ಇರೋ ದಾರಿ ಸರಿನಾ ತಪ್ಪ. ಪದವೀಧರರು, ಶಿಕ್ಷಕರು ಎಲ್ಲರೂ ಶಿಕ್ಷಿತರೇ ನಾವೆಲ್ಲ ಒಂದು ಕಡೆ ನಮ್ಮ ಜವಾಬ್ದಾರಿ ಮರೆತು ಕೇವಲ ಕ್ಷಣಿಕವಾದ ಒಂದು ಆಸೆಗೋಸ್ಕರ ಮತ್ತೊಂದಕ್ಕೂ ನಾವು ಅದಕ್ಕೆ ಆ ಕಡೆ ಹೋಗ್ಬಿಟ್ರೆ ನಾವು ಇನ್ಯಾನು ಕೇಳೋದು ಈ ಸಮಾಜನ ಕಟ್ಟಿ ಅಂತ. ಈ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂದರೆ ಗಿಡವನ್ನು ಯಾವ ಸ್ಟೇಜ್ನಲ್ಲಿ ನಾವು ಶಿಕ್ಷಕರು ಕೊಡ್ತೀವಿ, ಮರ ಆಗೋದ ಮೇಲೆ. ಸೊ ಆ ಗಿಡವನ್ನು ಸ್ಟ್ರೈಟ್ ಮಾಡ್ತಕ್ಕಂಥ ಶಕ್ತಿ ಇರೋದು ಶಿಕ್ಷಕರಿಗೆ. ಆದ್ದರಿಂದ ಶಿಕ್ಷಕರು ಈ ನಿಟ್ಟಿನಲ್ಲಿ, ಶಿಕ್ಷಕರಷ್ಟೇ ಅಲ್ಲ ಎಲ್ಲ ಸುಶಿಕ್ಷಿತರು ಈ ನಿಟ್ಟಿನಲ್ಲಿ ಭಾಳ ದೀರ್ಘವಾಗಿ ಯೋಚನೆ ಮಾಡಿ, ಈ ಸಮಾಜ ನಮ್ಮದು, ನಮ್ಮ ಮನೆಯನ್ನು, ನಮ್ಮ ಸಂಸಾರವನ್ನು ಎಷ್ಟು ಪ್ರೀತಿ ಮತ್ತು ನಿಷ್ಠೆಯಿಂದ ಮತ್ತು ಭಾಳ ಪ್ರೀತಿಯಿಂದ ನೋಡ್ತೀವೋ ಅದೇ ರೀತಿ ನಮ್ಮ ವ್ಯವಸ್ಥೆಯನ್ನು ಪ್ರೀತಿಯಿಂದ ಗೌರವದಿಂದ ನೋಡ್ತಕ್ಕಂಥ ಭಾವನೆ ಬೆಳೆಸ್ಕೊಳ್ಳಿ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡಿ ಅಂತ ಈ ಸಂದರ್ಭದಲ್ಲಿ. ಯಾರಿಗೇ ನೀವು ಮತ ಹಾಕೋದಕ್ಕೆ ಮುಂಚೆ ಆ ಅಭ್ಯರ್ಥಿ ಹಿನ್ನೆಲೆ ನೋಡಿ. ಅಭ್ಯರ್ಥಿ ಕೇವಲ ಕ್ಷಣಿಕವಾದ ಒಂದು ಸೌಲಭ್ಯಗಳಿಗೋಸ್ಕರ ನಾವು ಸುದೀರ್ಘವಾದ ದೇಶದ ಭವಿಷ್ಯವನ್ನು ನಾವು ಹಾಳು ಮಾಡೋದು ಬೇಡ. ಇಷ್ಟನ್ನು ಹೇಳ್ತಾ ನನ್ನವ್ರಿಗೆ ಭಗವಂತ ಈ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಶಕ್ತಿ ನಮ್ಮೆಲ್ಲರಿಗೂ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ನೀವು ರಾಜಕೀಯ ಕುಟುಂಬದಿಂದ ಬಂದವರು, ಈ ಚುನಾವಣೆಯಲ್ಲಿ ಗೆಲುವಿನ ಯಶಸ್ಸು ಸಿಗುತ್ತೆ ಅಂತ ನಿಮಗೆ ವಿಶ್ವಾಸ ಇದೆ ಸರ್? ಖಂಡಿತವಾಗಲೂ ಇದೆ. ಗೆಲುವಿನ ಯಶಸ್ಸು ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ, ನಾನು ಹಿಂದೆ ನಡೆದಂತೆ ಹೇಳಿದೆ ನಿಮಗೆ, ನಾವು ಹಿಂದೆ ನಡೆದಂಥ ಒಕ್ಕಲಿಗ ಸಂಘದ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ತಪ್ಪು ದಾರಿಯನ್ನು ಹಿಡಿದೆ, ಹಣ ಕೊಡೋದಾಗಲಿ, ಉಡುಗೊರೆ ಕೊಡೋದಾಗಲಿ, ಇಲ್ಲ ಮದ್ಯದ ಪಾರ್ಟಿಗಳನ್ನ ನಾನು ಅರೇಂಜ್ ಮಾಡೋದಾಗಲಿ, ಇವತ್ತು ನಡೀತಾ ಇದೆ ಚುನಾವಣೆಗಳು ನೀವೆಲ್ಲ ನೋಡಿರ್ಬೋದು. ಆ ಥರದ ಯಾವುದೇ ಒಂದೇ ಒಂದು ತಪ್ಪು ದಾರಿಯನ್ನು ತುಳಿದೆ 34,000 ಮತಗಳನ್ನ ನಾನು ತೆಗೆದುಕೊಂಡಿದ್ದೀನಿ. ಸೊ ಆ 34,000 ಮತಗಳು ನನಗೆ ಬಂದಿರೋದೇ ನನಗೆ ಒಂದು ದೃಢವಾದ ನಂಬಿಕೆ, ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನನಗೆ ಸಾಧ್ಯ ಇದೆ ಅಂತ ನಾನು ಆ ಮುಖಾಂತರ ಭಾವಿಸಿದ್ದೇನೆ. ಸರ್, ಒಟ್ಟಾರೆ ಬಹು ದೊಡ್ಡ ನಿರೀಕ್ಷೆ ಇಟ್ಕೊಂಡು ಚುನಾವಣೆ ಸ್ಪರ್ಧಿಸಿರಾ, ನಿಮಗೆ ಒಳ್ಳೆ ಗೆಲುವು ಸಿಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಆಶಿಸಿ. ಧನ್ಯವಾದಗಳು.